ಬಿಗ್ ಬಾಸ್ ಸೀಸನ್ 11 ಈ ಸೀಸನ್ನೇ ಬೇರೆ, ಆ ಸೀಸನ್ನೇ ಬೇರೆ, ಈ ಸೀಸನ್ನೇ ಬೇರೆ ಅಂತ ಹೇಳ್ತಾ ರೂಲ್ಸ್ ಬ್ರೇಕ್ ಮಾಡಿದಂತಹ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಬೆಂಡೆತ್ತಿತ್ತು. ಅದೀಗ ಯಾರೋ ಮಾಡಿದಂತಹ ರೂಲ್ಸ್ ಬ್ರೇಕ್ ಬಿಗ್ ಬಾಸ್ಸೇ ಪರದಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಸರ್ಕಾರದ ನಿಯಮಗಳನ್ನ ಪಾಲಿಸದೆ ಬೇಜವಾಬ್ದಾರಿ ತೋರಿಸಿದಂತಹ ಜಾಲಿವುಡ್ ಸ್ಟುಡಿಯೋಸ್ ವಿರುದ್ಧ ಸ್ಥಳೀಯರು ಕೂಡ ಸಿಡಿದೆದ್ದಿದ್ದಾರೆ. ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನುವಂತೆ ಜಾಲಿವುಡ್ ಸ್ಟುಡಿಯೋಸ್ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ನಡುವಿನ ಕಿತ್ತಾಟದಲ್ಲಿ ಕರುನಾಡಿನ ನಂಬರ್ 1 ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 12ಕ್ಕೆ ಸದ್ಯ ಗ್ರಹಣ ಹಿಡಿದಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಜಾಲಿವುಡ್ ಸ್ಟುಡಿಯೋಸ್ನ ಎಡವಟ್ಟು. ಎಷ್ಟೇ ಹೋರಾಟ ಮಾಡಿದ್ರೂ, ನೋಟಿಸ್ ಕೊಟ್ಟರೂ ಎಚ್ಚೆತ್ತುಕೊಳ್ಳದೆ ಪರಿಸರದ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿದ ಜಾಲಿವುಡ್ ವಿರುದ್ಧ ಸರ್ಕಾರ ಮಾತ್ರ ಅಲ್ಲ, ಸ್ಥಳೀಯ ಹೋರಾಟಗಾರರು ಸಿಡಿದೆದ್ದಿದ್ದಾರೆ. ನಿಯಮ ಬ್ರೇಕ್ ಮಾಡಿದ್ದು ಜಾಲಿವುಡ್, ಶಾಕ್ ಆಗಿದ್ದು ಬಿಗ್ ಬಾಸ್. ಬುದ್ಧಿ ಕಲಿಯದ ಜಾಲಿವುಡ್ ವಿರುದ್ಧ ಸಿಡಿದೆದ್ದ ಸ್ಥಳೀಯ ನಿವಾಸಿಗಳು. ಸಂಪೂರ್ಣವಾಗಿ ಕಲುಷಿತಗೊಂಡಿರುವ ಋಷಭಾವತಿ ಕೆರೆಯ ಪಕ್ಕದಲ್ಲೇ ಇರೋ ಜಾಲಿವುಡ್ ಸ್ಟುಡಿಯೋಸ್ ಈ ಹಿಂದೆ ಇನ್ನೋವೇಟಿವ್ ಫಿಲ್ಮ್ ಸಿಟಿ ಹೆಸರಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಆಗಿನಿಂದಲೂ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಕಲುಷಿತ ನೀರನ್ನ ಸಂಸ್ಕರಿಸದೆ ಋಷಭಾವತಿ ಕೆರೆಗೆ ನೇರವಾಗಿ ಬಿಡ್ತಾ ಇದ್ರಂತೆ. ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಎಷ್ಟೇ ಹೋರಾಟ ಮಾಡಿದ್ರೂ ಜಾಲಿವುಡ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿರಲಿಲ್ಲ. ಪರಿಸರದ ವಿಷಯದಲ್ಲಿ ಪದೇ ಪದೇ ನಿರ್ಲಕ್ಷ್ಯ ತೋರಿತ್ತು ಅನ್ನೋದು ಸ್ಥಳೀಯ ನಿವಾಸಿಗಳ ಆಕ್ರೋಶ. ಒಳಗಡೆ ಒಂದು ಪೈಪ್ಲೈನ್ ಮಾಡಿಬಿಟ್ಟಿದ್ದಾರೆ. ಪೈಪ್ಲೈನ್ ಮಾಡಿ ನಮ್ಮ ಕೆರೆಗೆ, ಋಷಭಾವತಿ ಕೆರೆಗೆ ನೀರನ್ನು ಬಿಡತಕ್ಕಂಥ ಇದು ಮಾಡ್ತಾ ಇದ್ದಾರೆ ಇವರು. ಅದು ಕಚಡ ನೀರೇ ಎಲ್ಲ, ಯಾವುದು ಬೇರೆ ನೀರು, ಒಳ್ಳೆ ನೀರು ಯಾವುದೂ ಇಲ್ಲ ಅಲ್ಲಿ. ಎಲ್ಲ ಅವರು ಬಾತ್ರೂಮ್ ನೀರು ಮತ್ತು ಅಲ್ಲಿ ವಾಷಿಂಗ್ ಮಾಡೋದು, ಆ ಬಿಗ್ ಬಾಸ್ ಅಂತಲ್ಲಿ ಅದು ಬಟ್ಟೆಗಳನ್ನು ವಾಷಿಂಗ್ ಮಾಡೋದು, ಎಲ್ಲ ಪ್ರತಿಯೊಂದೂ ನೀರನ್ನು ಇಲ್ಲೇ ಶೇಖರಣೆ ಮಾಡಿ ಋಷಭಾವತಿ ಕೆರೆಗೆ ಬಿಡ್ತಾ ಇದ್ದಾರೆ. ತ್ಯಾಜ್ಯ ನೀರನ್ನ ಕೆರೆಗೆ ಬಿಡಬಾರದೆಂದು ಸ್ಥಳೀಯರ ಆಗ್ರಹ. ಇನ್ನು ಹಲವು ವರ್ಷಗಳಿಂದ ಸುತ್ತಮುತ್ತಲ ಹಳ್ಳಿಗಳಿಗೆ ಈ ಋಷಭಾವತಿ ಕೆರೆ ನೀರೇ ಆಧಾರವಾಗಿತ್ತಂತೆ. ಇನ್ನು ಜಾನುವಾರುಗಳ ಈ ಕೆರೆಯ ನೀರನ್ನ ಅವಲಂಬಿಸಿದ್ವು. ಆದ್ರೆ ಜಾಲಿವುಡ್ ಸ್ಟುಡಿಯೋಸ್ನಿಂದ ನೇರವಾಗಿ ಕೆರೆಗೆ ಹರಿಯೋ ತ್ಯಾಜ್ಯದ ನೀರಿನಿಂದ ಋಷಭಾವತಿ ಕೆರೆ ಕಲುಷಿತವಾಗಿದೆ. ಈ ನೀರನ್ನ ಕುಡಿದು ಕಳೆದ 5 ತಿಂಗಳಲ್ಲಿ 10ಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿವೆ. ನೋಟಿಸ್ ಕೊಟ್ಟರೂ ಎಚ್ಚೆತ್ತುಕೊಳ್ಳದ ಕಾರಣ ಜಾಲಿವುಡ್ಗೆ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಇನ್ಮುಂದಾದ್ರೂ ತ್ಯಾಜ್ಯದ ನೀರನ್ನ ಕೆರೆಗೆ ಹರಿಸಬಾರದು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಗೌರ್ಮೆಂಟ್ಗೆ ಆಗಲಿ ತಿಳಿದಿದ್ದು ಗೌರ್ಮೆಂಟ್ ಅವ್ರು ಬಂದು ಲಾಕ್ಔಟ್ ಮಾಡವ್ರೆ. ಅದೇನು ಈಗ ಮುಂದೆ ಆಗಿರೋ ಪರಿಹಾರ ಆಗ್ಬಿಟ್ಟು ಮುಂದೆ ಆಗಬಾರ್ದು. ಈಗ ಆಗಿರೋದು ಪರಿಹಾರ ಕಟ್ಕೊಡ್ಲಿ. ಬೋರಯ್ಯ ಅಂತ ಅವರ ಒಂದು 4 ಹಸು ಸುತ್ತವೆ, ನಮ್ಮ ಒಂದು 6 ಹಸು ಸುತ್ತವೆ. ಫೋಟೋ ಹೊಡ್ಕೊಂಡಿದ್ದೀವಿ, ಇಲ್ಲೇ ಊತ ಹಾಕಿದ್ದೀವಿ. ಇನ್ನು ಮುಂದೆ ಈ ಕೆಮಿಕಲ್ಲು ವೇಸ್ಟೇಜು ತ್ಯಾಜ್ಯ ಏನೂ ಆಗಬಾರ್ದು. ಒಟ್ಟಾರೆ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಎಂಬಂತೆ ಕಳೆದ 2 ವರ್ಷಗಳಿಂದ ಎಷ್ಟೇ ನೋಟಿಸ್ ಕೊಟ್ಟರೂ ಎಚ್ಚೆತ್ತುಕೊಳ್ಳದ ಜಾಲಿವುಡ್ ಸ್ಟುಡಿಯೋಸ್ಗೆ ಸದ್ಯ ತಕ್ಕ ಶಾಸ್ತಿಯಾಗಿದೆ. ಇನ್ಮೇಲಾದ್ರೂ ತಾನು ಮಾಡಿರುವ ತಪ್ಪನ್ನ ಅರಿತುಕೊಂಡು ಪರಿಸರದ ವಿಷಯದಲ್ಲಿ ಬುದ್ಧಿ ಕಲಿಯತ್ತ ಕಾದ್ ನೋಡ್ಬೇಕಿದೆ. ಮೋಹನ್ ಕುಮಾರ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.